ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು BCM ಹಾಸ್ಟೆಲ್ ಅಪ್ಲಿಕೇಶನನ್ನು ಯಾವ ಥರ ಹಾಕೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಓಪನ್ ಆಗಿರೋದು PUC ಮತ್ತು ITI ಡಿಪ್ಲೊಮಾ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಹಾಸ್ಟೆಲ್ ಅಪ್ಲಿಕೇಶನನ್ನು ಓಪನ್ ಮಾಡಿದ್ದಾರೆ. ಈ ವಿಡಿಯೋದ ಮುಖಾಂತರ ಯಾವ ಥರ ಅಪ್ಲಿಕೇಶನ್ ನಾವು ಮೊಬೈಲಲ್ಲೇ ಹಾಕ್ಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ತೋರಿಸ್ತಾ ಇದೆಯಲ್ಲ, ಪ್ರೀ ಮೆಟ್ರಿಕ್ ಅಂದರೆ 10th ಒಳಗಡೆ ಇರೋ ವಿದ್ಯಾರ್ಥಿಗಳಿಗೆ 10ನೇ ತಾರೀಕು ತನಕ ಟೈಮ್ ಇದೆ. ಪೋಸ್ಟ್ ಮೆಟ್ರಿಕ್ 10th ಮುಗಿದಂಥ ವಿದ್ಯಾರ್ಥಿಗಳಿಗೆ 20ನೇ ತಾರೀಕು ತನಕ ಟೈಮ್ ಇದೆ. ಎಲ್ಲರ ಟೈಮ್ ಕೂಡ ಆಗಬೇಕು. ಮತ್ತು ಟೈಮ್ ವೇಸ್ಟ್ ಮಾಡಿದರೆ ಲಾಸ್ಟ್ ದಿನ ತನಕ ವೇಟ್ ಮಾಡಿದರೆ ಸರ್ವರ್ ಬಿಜಿ ಬರೋ. ST ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಾದ್ರೆ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಮೈನಾರಿಟಿ ಮತ್ತು ST ವಿದ್ಯಾರ್ಥಿಗಳಿಗೆ ಮಾತ್ರ ಅದು 10th ಒಳಗಡೆ ಇರತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಓಪನ್ ಆಗಿದೆ. ಇನ್ನು ಯಾವುದೇ ಕಾರಣಕ್ಕೂ PUC SLC ಮುಗಿದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಓಪನ್ ಆಗಿಲ್ಲ. ಇಲ್ಲಿ ಕ್ಲೋಸ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗ್ರೀನ್ ಕಲರ್ ಓಪನ್ ಅಂತ ಬರಬೇಕು. ಅಲ್ಲಿ ಬಂದರೆ ಮಾತ್ರ 10th ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋಕ್ಕೆ ಓಪನ್ ಆಗುತ್ತೆ, ಲಿಂಕ್ ಓಪನ್ ಇರುತ್ತದೆ. ಈಗ ನಾವು BCM ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾಣಿಸಿದೆಲ್ಲ ಪೋಸ್ಟ್ ಮೆಟ್ರಿಕ್ ಅಂತೇಳಿ ರೆಡ್ ಕಲರ್ ಅಪ್ಲೈ, ಅಲ್ಲಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಯಾವ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ನಂತರ ಈ ಥರ ಬಳಕೆದಾರ ಹೆಸರು ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಬಳಕೆದಾರ ಹೆಸರು ಅಂದರೆ SSB ID ಮತ್ತು ಪಾಸ್ವರ್ಡನ್ನು ಸರಿಯಾಗಿ ಕ್ಯಾಪ್ಚರ್ ಮುಖಾಂತರ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಈಗ ನಾನು ಪಾಸ್ವರ್ಡ್ ಮತ್ತು ID ಎಂಟ್ರಿ ಮಾಡ್ತಾಯಿದ್ದೀನಿ ಮತ್ತು ಕ್ಯಾಪ್ಚರನ್ನು ಕೂಡ ಸರಿಯಾಗಿ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಗ ಲಾಗಿನ್ ಆಗುತ್ತೆ. ಲಾಗಿನ್ ಆಯಿತು ನಮ್ಮದು ವೆಬ್ಸೈಟ್. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕಾಣ್ತದಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕುಟುಂಬ ID ಮತ್ತು UCMS ಡಾಟಾ ಕೇಳುತ್ತೆ. ಅಲ್ಲಿ 2 ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಈಗ ಇಲ್ಲಿ 4 ಥರ ಸ್ಟೆಪ್ ತೋರಿಸುತ್ತೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತೇಳಿ. ಈಗ ಮೊದಲನೇದಾಗಿ ನಾವು ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಥರ ಓಪನ್ ಆಗುತ್ತೆ. ನಮ್ಮ SLC ಡಾಟಾ ಏನೆಲ್ಲ ಕೇಳುತ್ತೆ. ಸರಿಯಾಗಿ ನಮ್ಮ SLC ಮೇಲೆ ಕ್ಲಿಕ್ ಮಾಡಿ ನಮ್ಮ SLC ರಿಜಿಸ್ಟರ್ ನಂಬರ್ ಹಾಕಬೇಕು. ಸರಿಯಾಗಿ ನಿಮ್ಮ SLC ರಿಜಿಸ್ಟರ್ ನಂಬರನ್ನು ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ. ನಂಬರ್ ಹಾಕ್ತಾಯಿದ್ದೀನಿ. ಇಲ್ಲಿ ನಿಮ್ಮ 10th ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಗೆಟ್ ಡೀಟೇಲ್ಸ್ ಅಂತ ಇದೆಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಎಲ್ಲ ಡೀಟೇಲ್ಸ್ ಕೆಳಗಡೆ ಓಪನ್ ಆಗುತ್ತೆಲ್ಲ. ಸರಿಯಾಗಿ ನೋಡಿಕೊಂಡು ಸೇವ್ ಡೀಟೇಲ್ಸ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಓಕೆ ಕೊಡಿ. ನಂತರ ಮುಂದೆ ಕ್ಯಾಸ್ಟ್ ಇನ್ಕಮ್, ನಮ್ಮ ಕ್ಯಾಸ್ಟ್ ಯಾವುದು ಅಂತೇಳಿ ಕೇಳುತ್ತೆ. ರಿಲಿಜನ್ ನಿಮ್ಮದು ಹಿಂದೂ ಆಗಿದ್ರೆ ಹಿಂದೂ, ಮುಸ್ಲಿಂ, ಕ್ರಿಸ್ ಯಾವುದಾದ್ರೂ ನಿಮ್ಮದು ಯಾವ್ದಾರ್ಥ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಹಿಂದೂ ಅಂತ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕೆಟಗರಿ ಯಾವುದಂತ ಕೇಳುತ್ತೆ. ನಮ್ಮದು 2A ಬರುತ್ತೆ, 2A ಕ್ಲಿಕ್ ಮಾಡ್ತಾಯಿದ್ದೀನಿ. ನಿಮ್ದು ಯಾವುದು ಬರುತ್ತೆ ಅದು ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಕ್ಯಾಸ್ಟ್ ಇನ್ಕಮ್ ID ನಂಬರ್ ಕೇಳುತ್ತೆ. ನಿಮ್ಮದು ID ನಂಬರನ್ನು ಸರಿಯಾಗಿ ಎಂಟ್ರಿ ಮಾಡಬೇಕು. ಬೇರೆಯವ್ರದ್ದು ಎಂಟ್ರಿ ಮಾಡಿದ್ರೆ ಮತ್ತು ಅದು ರಿಜೆಕ್ಟ್ ಮಾಡೋ ಸಂದರ್ಭ ಇರ್ತದೆ. ಕ್ಲಿಕ್ ಮಾಡಿ ಚೆಕ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಸರಿಯಾಗಿ ನೋಡ್ಕೊಂಡು ಸೇವ್ ಕ್ಯಾಸ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಕೊಡಿ. ಇಲ್ಲಿ ಕೆಳಗಡೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ನಿಮ್ಮ ನೇಮು ಮತ್ತು ನಿಮ್ಮ ಜೆಂಡರ್ ಇರುತ್ತೆ, ಮೊಬೈಲ್ ಸಂಖ್ಯೆ ಇರುತ್ತೆ, ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಅಥವಾ ನಿಮ್ಮಲ್ಲಿ ಆ್ಯಕ್ಟಿವ್ ಇರುವಂಥ ಮೊಬೈಲ್ ನಂಬರ್ನ ಹಾಕಿ OTP ಕೇಳುತ್ತೆ. OTP ಎಂಟ್ರ್ ಮಾಡಬೇಕು. ಇಲ್ಲಿ ಹಾಕ್ತಿದ್ದೀನಿ ನನ್ನ ನಂಬರ್ನ. ನೀವು ಇದೇ ಥರ ನಂಬರ್ ಹಾಕಿ ನಿಮ್ಮದು ಯಾವ್ದು ನಿಮ್ಮಲ್ಲಿ ಮೊಬೈಲ್ ಇರುತ್ತೆ ಆ ಮೊಬೈಲ್ ನಂಬರ್ ಹಾಕಿ OTP ಪಡ್ಕೊಳ್ಳಿ. OTP ಬಂದ ತಕ್ಷಣ OTP ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿ OTP ಎಂಟ್ರ್ ಮಾಡ್ತಿದ್ದೀನಿ. ಈಗ OTP ಬಂತು. OTPನ ಕಾಪಿ ಮಾಡಿಕೊಂಡು
ಪೇಸ್ಟ್ ಮಾಡ್ತಿದ್ದೀನಿ ಇಲ್ಲಿ. ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ಅದು ಸಕ್ಸಸ್ಫುಲ್ಲಾಗಿ ಓಪನ್ ಆಗುತ್ತೆ. ನೆಕ್ಸ್ಟು ಇಮೇಲ್ ID, ಅಡ್ರೆಸ್, ಫೋಟೋ ಎಲ್ಲ ಕೇಳುತ್ತೆ. ನಿಮ್ಮ ಸರಿಯಾದ ಇಮೇಲ್ ID ಮತ್ತು ನಿಮ್ಮ ಡಿಸ್ಟಿಕ್, ತಾಲೂಕು, ಅಡ್ರೆಸ್ ಯಾವ ಥರ ಇದೆ ಆ ಥರ ಎಲ್ಲ ಎಂಟ್ರ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಡೊಮಿಸ್ಲಿ ಕರ್ನಾಟಕ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟು ಫೋಟೋ ಸಬ್ಮಿಟ್ ಮಾಡಿ. ಮುಂದೆ ಪರ್ಸ್ನಲ್ ಡೀಟೇಲ್ಸ್ ಕ್ಲಿಕ್ ಮಾಡಿ ಸೇವ್ ಮಾಡಿ. ನಂತರ ಸ್ಟೆಪ್ 1 ಕಂಪ್ಲೀಟ್ ಆಗುತ್ತೆ. ಸಕ್ಸಸ್ಫುಲ್ಲಾಗಿ ಸ್ಟೆಪ್ 1 ಕಂಪ್ಲೀಟ್ ಆಯಿತು. ಈಗ ಸ್ಟೆಪ್ 2 ಮೇಲ್ಗಡೆ ಹೋಗಿ ಇಲ್ಲಿ ಗ್ರೀನ್ ಕಲರ್ ನೆಕ್ಸ್ಟ್ ಅಂತ ಕಾಣ್ತದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಟೆಪ್ 2 ಓಪನ್ ಆಗುತ್ತೆ. ಇಲ್ಲಿ ನೀವು ಓದ್ತಾ ಇರ್ತಕ್ಕಂಥ ಕಾಲೇಜ್ ಡೀಟೇಲ್ಸ್ ಎಲ್ಲ ನೀವು ಯಾವ ಕೋರ್ಸ್ ಓದ್ತಿದ್ದೀರ ಅಂತೆಲ್ಲ ಕೇಳುತ್ತೆ. ಸರಿಯಾಗಿ ನೋಡ್ಕೊಂಡು ನಿಮ್ಮ ಯಾವ ಯೂನಿವರ್ಸಿಟಿ ಬರುತ್ತೆ ಹೇಳಿ ಕ್ಲಿಕ್ ಮಾಡಿ. ನೀವು ಅದೇ PUC ಓದ್ತಾಯಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಬೆಂಗಳೂರು ಅಂತ ಬರುತ್ತೆ. ಸರ್ಚ್ ಮಾಡಿ ಸರಿಯಾಗಿ ನೋಡಿಕೊಂಡು ಕ್ಲಿಕ್ ಮಾಡಿ. ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಯೂನಿವರ್ಸಿಟಿನೂ ತೋರಿಸುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ನಾವೊಂದು ಈಗ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಇಲ್ಲಿ ಕಾಣಿಸುತ್ತಲ್ಲ PUC ಅಂತೇಳಿ ಅದು ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ UG, PG, ಡಿಪ್ಲೊಮಾ, IT, PUC ಅಂತ ಕೇಳುತ್ತೆ. ಡಿಪ್ಲೊಮಾ IT ಕ್ಲಿಕ್ ಮಾಡಿ. ರಿಜಿಸ್ಟರ್ ನಂಬರ್ ಕೇಳುತ್ತೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಪರವಾಗಿಲ್ಲ, ಏನಾಗಲ್ಲ, ನೋ ಅಂತ ಕೊಡಿ. ನಾನು ನೋ ಅಂತ ಕೊಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಕಾಲೇಜ್ ಇರ್ತಕ್ಕಂಥ ಡಿಸ್ಟಿಕ್ ಅಥವಾ ಜಿಲ್ಲೆ, ತಾಲೂಕು ಎಲ್ಲಿದೆ ಅಂತೇಳಿ ಕರೆಕ್ಟಾಗಿ ಕ್ಲಿಕ್ ಮಾಡಿ. ನಮ್ಮದು ಬಳ್ಳಾರಿ ಜಿಲ್ಲೆ. ತಾಲೂಕು ಕೂಡ ಯಾವ ತಾಲೂಕು ಬರುತ್ತೆ ಕಾಲೇಜು, ಆ ತಾಲೂಕನ್ನು ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಕಾಲೇಜ್. ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರ ಅಂತೇಳಿ ಹುಡುಕಿ, ಅಥವಾ ನಿಮ್ಮ ಕಾಲೇಜ್ ನೇಮ್ ಹೊಡೆದ್ರೆ ಸರ್ಚ್ ಮಾಡಿದ್ರು ನಿಮ್ಮ ಕಾಲೇಜ್ ಸಿಗುತ್ತೆ. ಈಗ ನಾನು ನಮ್ಮ ಕಾಲೇಜ್ ಸರ್ಚ್ ಮಾಡ್ತಾಯಿದ್ದೀನಿ. ನಮ್ಮ ಕಾಲೇಜ್ ಕೆಳಗಡೆ ಸಿಕ್ತು. ಇಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಕೋರ್ಸ್ ಕೇಳುತ್ತೆ. ಯಾವ ಕೋರ್ಸ್ ಅಂತೇಳಿ ಕ್ಲಿಕ್ ಮಾಡಿ. PUC 12th ಅಥವಾ 11th ಅಂತ ಕೇಳುತ್ತೆ. ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಯಾವ ಕೋರ್ಸ್ ಓದ್ತಾಯಿದ್ರೆ ಅದರ ಒಳಗೆ ಕಾಮರ್ಸು, ಆರ್ಟ್ಸು, ಸೈನ್ಸು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಸೋಷಿಯಾಲಜಿ, ಎಜುಕೇಷನ್ ಕೋರ್ಸ್ ಯಾವುದಾಗಿರುತ್ತೋ ಅದನ್ನು ಸರಿಯಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಹಿಸ್ಟ್ರಿ, ಎಕನಾಮಿಕ್ಸ್, ಎಜುಕೇಷನ್ ಮತ್ತು ಸೋಷಿಯಾಲಜಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ HE, SC, DU ಅಂತಿದೆಯಲ್ಲ ಅದನ್ನೊಂದು ಭಾಳ ಇದ್ದಾವೆ ನೋಡ್ಕೊಳ್ಳಿ. ನಿಮ್ದು ಯಾವುದು ಇದು ಸರಿಯಾಗಿರುತ್ತೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೋರ್ಸ್ ಕ್ಲಿಕ್ ಮಾಡ್ತಾಯಿದ್ದೀನಿ ನಾನೀಗ. ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂತ ಕೇಳುತ್ತೆ. ನಾವು ಫಸ್ಟ್ ಇಯರ್ ಅಂತ ಕ್ಲಿಕ್ ಮಾಡ್ತೀವಿ. ಸೆಕೆಂಡ್ ಇಯರ್ ಮಾಡ್ತೀನಿ. ಸೇವ್ ಕಾಲೇಜ್ ಮೇಲೆ ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ಓಕೆ ಕೊಡಿ. ನಂತರ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ SLC ಓದಿದರೆ SLC ಕೇಳುತ್ತೆ. ನೀವು ಲಾಸ್ಟ್ ಇಯರ್ ಯಾವುದು ಓದಿರ್ತೀರ ಅದನ್ನು ಕೇಳುತ್ತೆ. SLC ಅಂದರೆ ವ್ಯಾನ್ಯುವಲ್ 1 year ಕೋರ್ಸ್ ಅಲ್ವಾ, ಅಲ್ಲಿ ಕೇಳುತ್ತೆ. ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು SLCಯಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತಂದರೆ 625ಕ್ಕೆ 625 ಎಂಟ್ರಿ ಮಾಡಿ. ನಂತರ ಇಲ್ಲಿ ಕೆಳಗಡೆ ನೀವು ಪಡೆದಂಥ ಅಂಕಗಳನ್ನು ಕೇಳುತ್ತೆ. ನೀವು ಪಡೆದಂಥ ಅಂಕಗಳನ್ನ ಎಂಟ್ರಿ ಮಾಡಿ. ಮಾರ್ಕ್ಸ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಪರ್ಸೆಂಟೇಜ್ ಇಲ್ಲಿ ಕೆಳಗಡೆ ತೋರಿಸ್ಬಿಡುತ್ತೆ. ನೆಕ್ಸ್ಟ್ ಸೇವ್ ಪ್ರೀವಿಯಸ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಎಲ್ಲ ಸೇವ್ ಆಗುತ್ತೆ. ಓಕೆ ಕೊಡಿ. ನಂತರ ಎಲ್ಲ ನಿಮ್ಮದು ಡೀಟೇಲ್ಸ್ ಕರೆಕ್ಟಾಗಿದ್ದಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ನಂತರ ಇಲ್ಲಿ ನಿಮ್ಮ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ನೀವು ಯಾವ ಹಾಸ್ಟೆಲ್ಗೆ ಅಪ್ಲೈ ಮಾಡಬೇಕಂತೇಳಿ ತೋರಿಸುತ್ತೆ. ನಿಮ್ಗೆ ಹತ್ರವಾಗಿರ್ತಕ್ಕಂಥ ಹಾಸ್ಟೆಲ್ ಅಪ್ಲೈ ಮಾಡಿ. ಇಲ್ಲಿ BCWD ಅಂದರೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. BCM ಹಾಸ್ಟೆಲ್
ಇಲ್ಲಿ ಕೇಳುತ್ತೆ, ನಮ್ಮ ತಾಲೂಕೆಲ್ಲ ಕೇಳುತ್ತೆ. ಕ್ಲಿಕ್ ಮಾಡಿ ಡೀಟೇಲ್ಸ್. ನಮ್ಮ ಹಾಸ್ಟೆಲ್ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ನಮ್ಮ ಕಾಲೇಜಲ್ಲಿ ಹತ್ರ ಆಗುವಂಥ ಯಾವ ಹಾಸ್ಟೆಲ್ ಇದ್ದಾವೆ ಎಲ್ಲ ಹಾಸ್ಟೆಲ್ಗಳನ್ನು ತೋರಿಸುತ್ತೆ ಕೆಳಗಡೆ. ಇಲ್ಲಿ ನಮ್ಮ 8 ಹಾಸ್ಟೆಲ್ ಸಿಕ್ಕಿದ್ದಾವೆ. ನಮಗೆ ಹತ್ರ ಆಗತಕ್ಕಂಥ ಹಾಸ್ಟೆಲ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಪ್ರಿಫರೆನ್ಸ್ ಕೊಡಬೇಕು. ಹಾಸ್ಟೆಲನ್ನು ಪ್ರಿಫರೆನ್ಸ್ ಕೊಡಬೇಕು. ನಿಮ್ಗೆ ಯಾವುದು ಫಸ್ಟ್ ಬರುತ್ತೋ, ಯಾವುದು ಹತ್ರ ಆಗುತ್ತೋ ಅದನ್ನು ಸೀರಿಯಲ್ ಪ್ರಕಾರ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು ನಂಬರ್ ಕೊಡಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ತಿಲಕ್ನಗರ ನನಗೆ ಹತ್ರ ಆಗುತ್ತೆ. ನನ್ನ ಕಾಲೇಜಿಗೆ ತಿಲಕ್ನಗರ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಇದೇ ಥರ ನಿಮಗೆ ಹತ್ರ ಆಗತಕ್ಕಂಥ ಹಾಸ್ಟೆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಯಾರಿಟಿ ಕೊಡಿ. ನಿಮ್ಗೆ ಯಾವುದು ಬೇಕು ಫಸ್ಟು, ಸೆಕೆಂಡು, ತರ್ಡು ಆ ಥರ. ಇಲ್ಲಿ 8 ಹಾಸ್ಟೆಲ್ ಇದ್ದಾವೆ. ನಾನು 8 ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಪ್ರೆಸ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಬರ್ತದೆ. ಮುಂದೆ ನೋಡಿಕೊಳ್ಳಿ, ಹಾಸ್ಟೆಲ್ ಪ್ರಯಾರಿಟಿ ತೋರಿಸುತ್ತೆ. ನಾವು ಯಾವ ಥರ ಕೊಟ್ಟಿದ್ದೀವಿ ಅಂತೇಳಿ ಇಲ್ಲಿ ಕೆಳಗಡೆ ತೋರಿಸುತ್ತೆ. ನೆಕ್ಸ್ಟ್ ಮೇಲೆ ಮತ್ತೆ ನೆಕ್ಸ್ಟ್ ಕೇಳಲ್ಲ, ಅಲ್ಲಿ ಮತ್ತೆ ಬ್ಯಾಕ್ ಹೋಗ್ಬೇಕು ನೀವು. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿ. ಈಗ 3 ಸ್ಟೆಪ್ಪು ಕಂಪ್ಲೀಟ್ ಆಗಿರುತ್ತೆ. ಈಗ 4ನೇ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಲ್ಲಿ ನಾವು ಸಬ್ಮಿಟ್ ಮಾಡ್ತಕ್ಕಂಥ ಎಲ್ಲ ಡೀಟೇಲ್ಸ್ ಅಂದರೆ ನಮ್ಮ ಊರು, ನಮ್ಮ ಮೊಬೈಲ್ ನಂಬರು, ನಮ್ಮ ಅಡ್ರೆಸ್ಸು, ನಮ್ಮ ಕಾಲೇಜು ಎಲ್ಲ ನಾವು ಎಂಟ್ರಿ ಮಾಡ್ತಕ್ಕಂಥ ಡೀಟೇಲ್ಸನ್ನು ತೋರಿಸುತ್ತೆ. ಒಂದ್ಸರಿ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಂತರ ಕೆಳಗಡೆ ನಾವು ಪ್ರಿಯಾರಿಟಿ ಕೊಟ್ಟಂಥ ಹಾಸ್ಟೆಲ್ಲು ಸೀರಿಯಲ್ ಪ್ರಕಾರ ತೋರಿಸುತ್ತೆ. ಹಾಸ್ಟೆಲ್ ಒಂದ್ಸರಿ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದ್ದರೆ ಕೆಳಗಡೆ ಕಾಣತಕ್ಕಂಥ ಗ್ರೀನ್ ಕಲರ್ ಬಟನ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಅಪ್ಲೈ ಮಾಡತಕ್ಕಂಥ ಹಾಸ್ಟೆಲ್ ಅಪ್ಲಿಕೇಶನು ಸಬ್ಮಿಟ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.